ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಆಲ್ಮೋಸ್ಟ್ ಹರಿಯಾಣದ ಫಲಿತಾಂಶ ಡಿಕ್ಲೇರ್ ಆಗಿದೆ. ಅಲ್ಲಿ ಬಿಜೆಪಿ ಹೆಚ್ಚು ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು JKNC ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಫಾರೂಕ್ ಅಬ್ದುಲ್ಲಾ ಅವ್ರದ್ದು ಆ ಅಲಿಯನ್ಸ್ 50ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಒಮರ್ ಅಬ್ದುಲ್ಲಾ ಅಲ್ಲಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗೋದು ಬಹುತೇಕ ಖಚಿತ ಆಗಿದೆ. ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ಬಿಜೆಪಿ ಹತ್ತಿರ 30 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಅಂದರೆ 25ರಿಂದ 29 ಈ ಸ್ಥಾನಮಾನಗಳಲ್ಲಿ ಬಿಜೆಪಿ ಅಲ್ಲಿ ಒಂದು ಒಳ್ಳೆ ಮಾರ್ಕ್ಸನ್ನೇ ತೆಗೆದುಕೊಂಡಿದೆ. ಅದರಲ್ಲಿ ಯಾವುದೇ ರೀತಿಯ ಡೌಟೇ ಬೇಡ. ಸುಮ್ಮನೆ ಬೈಕಂಡೇ ಇರೋದಲ್ಲ. ಬಿಜೆಪಿನ ಒಳ್ಳೆ ಫಲಿತಾಂಶವನ್ನೇ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಬಿಜೆಪಿ ಪಡ್ಕೊಂಡಿದೆ. ಯಾಕಂದರೆ ಇಡೀ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಬಿಜೆಪಿ ವಿರೋಧಿ ಮನಸ್ಥಿತಿ ಇದೆ. ಅವರ ಆರ್ಟಿಕಲ್ 370 ಇನ್ನಿತರ ಅಂಶಗಳಿಂದ ಅಲ್ಲಿನ ಜನ ನೊಂದಿದ್ದಾರೆ, ಬೆಂದಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಎರಡು ಬದಿಯ ಮನಸ್ಥಿತಿಗಳು ವಿಭಿನ್ನವಾಗಿ ಯೋಚನೆ ಮಾಡೋದ್ರಿಂದ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ತಕ್ಕ ಮಟ್ಟಿಗೆ ಬಿಜೆಪಿ ಅಲ್ಲಿ ಲಾಟ್ರಿನೇ ಹೊಡ್ಕೊಂಡಿದೆ. ಆದರೆ ಈ ಸಲ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಡಿಫೀಟ್ ಆಗಿದ್ದು PDP, ಮೆಹಬೂಬಾ ಮುಫ್ತಿ ಅವರ PDP ಪಕ್ಷ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊಂಡು ಗೌರ್ಮೆಂಟ್ ಮಾಡಿತ್ತು. ಆ ಮೈತ್ರಿ ಕಳೆದುಕೊಂಡು ಹೊರಗೆ ಬಂದ ಮೇಲೆ ಬಿಜೆಪಿ ಅದೆಷ್ಟೇ ಬೈದ್ರು, ಅದೇನೇ ಮಾಡಿದ್ರು ಜನ PDPನ ಮತ್ತೆ ನಂಬಕ್ಕೆ ಹೋಗಲಿಲ್ಲ. ಹಾಗಾಗಿ PDP ಗೆಲ್ಲಬಹುದಾಗಿದ್ದ ಸ್ಥಾನಮಾನಗಳನ್ನು JKNC ಪಕ್ಷ ಗೆದ್ದುಕೊಂಡಿದೆ. 40ರಿಂದ 42 ಸ್ಥಾನಗಳನ್ನು ಆ ಪಾರ್ಟಿ ಗೆದ್ದುಕೊಂಡಿದೆ. ಕಾಂಗ್ರೆಸ್ ಇಲ್ಲಿ ಬಹಳ ಹೀನಾಯವಾದ ಪರಿಸ್ಥಿತಿಯಲ್ಲೇ ಇದೆ ಸ್ನೇಹಿತರೆ. ಅದನ್ನು ಒಪ್ಕೊಳ್ಳೇಬೇಕು. ಬಿಜೆಪಿ 25ಕ್ಕೂ ಹೆಚ್ಚು ಸ್ಥಾನಗಳನ್ನು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಗೆದ್ಕೊಳ್ತದೆ. ಕಾಂಗ್ರೆಸ್ ಅಲ್ಲಿ ಕೇವಲ 6 ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋದು ಕಾಂಗ್ರೆಸ್ ಇನ್ನೂ ತುಂಬ ರಿಪೇರಿ ಆಗಬೇಕು ಅನ್ನೋ ಅರ್ಥವನ್ನು ನೀಡುತ್ತೆ. ಇನ್ನು ಹರಿಯಾಣದಲ್ಲಿ ನಾನು ಹೆಡ್ಲೈನ್ ಹಾಕ್ದಂಗೆ ಗೆದ್ದ ವಿನೇಶ ಫೋಗಟ್, ಸೋತ ಹರಿಯಾಣ, ಕಾಂಗ್ರೆಸ್ಗೆ ಜಿಲೇಬಿ ಅಂತ ಹೇಳಿ. ಏನಿದು ಕಾಂಗ್ರೆಸ್ಗೆ ಜಿಲೇಬಿ ಅಂತ? ಕಾಂಗ್ರೆಸ್ ಪಕ್ಷ ಹರಿಯಾಣ ಚುನಾವಣೋತ್ತರ ಸಮೀಕ್ಷೆ ಆಧಾರದಲ್ಲಿ ಬೆಳಗ್ಗೆ ಕೌಂಟಿಂಗ್ ಶುರುವಾಗ್ತಿದ್ದಾಗ 60 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ. ಬಿಜೆಪಿ ಕೇವಲ 20 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಅಂತ ಬೆಳಗ್ಗೆ ಮತದಾನ ಎಣಿಕೆಯ ಪ್ರಕ್ರಿಯೆ ನಡೀತಿರ್ಬೇಕಾದ್ರೇನೆ ಎಲ್ಲರೂ ಜಿಲೇಬಿ ಹಂಚ್ತಿದ್ರಂತೆ. ಕಾಂಗ್ರೆಸ್ನವರು ಪೂರಾ ಜಿಲೇಬಿ ಹಂಚಿ ಸಂಭ್ರಮ ಮನೆ ಮಾಡಿತ್ತು. ಹರಿಯಾಣದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಆಗದೆ ಇದ್ರು ಭರ್ಜರಿಯಾಗಿ 2-1 ಮೆಜಾರಿಟಿಯಲ್ಲಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಗ್ಯಾರಂಟಿ ಮೇಲೆ ಪಾಪ ಜಿಲೇಬಿ ಎಲ್ಲ ಹಂಚ್ತಾ ಇದ್ರು. ಆದರೆ ಹೋಗ್ತಾ ಅದು ಉಲ್ಟಾ ಪಲ್ಟಾ ಆಗಿ 50 ದಾಟಿದ ಬಿಜೆಪಿ 30-35ಕ್ಕೆ ಇಳಿದ ಕಾಂಗ್ರೆಸ್ಸು ಈ ಪರಿಸ್ಥಿತಿಯಲ್ಲಿ ಹರಿಯಾಣದ ಒಟ್ಟಾರೆ ಫಲಿತಾಂಶದ ಚಿತ್ರಣ ಬದಲಾಗಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುವ ಮೂಲಕ ಬಿಜೆಪಿ ಅಲ್ಲಿ ಸೋಲಿಲ್ಲದ ಸರದಾರ ಅಂತ ಅನಿಸಿಕೊಂಡಿದೆ. ಬಿಡಿ, ಜವಾನ, ಫೈಲ್ವಾನ, ಕಿಸಾನ ಅಂತ ಹೇಳಿ ಏನೇನೇನೋ ಲೆಕ್ಕಾಚಾರಗಳೆಲ್ಲ ನಡೆದವು. ಯಾವುದೇ ಕಾರಣಕ್ಕೂ ಬಿಜೆಪಿಯಲ್ಲಿ ಈ ಸಲ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಜವಾನ, ಪೈಲ್ವಾನ, ಕಿಸಾನ ಈ 3 ಜನ ಬಿಜೆಪಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಹೆಚ್ಚು ಕಮ್ಮಿ ಬಿಜೆಪಿಯಲ್ಲಿ 1 ಸ್ಥಾನ ಏನಾದರೂ ಗೆದ್ದರೂ ಬಹಳ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ರು. ಹತ್ರ 50 ಸ್ಥಾನಗಳನ್ನು ಗೆದ್ದೇ ಬಿಟ್ರು. ಓಕೆ, ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಅಲಯನ್ಸ್ ಗೌರ್ಮೆಂಟು, ಹರಿಯಾಣದಲ್ಲಿ ಒಂದು ಸೆಕೆಂಡ್ ಬಿಜೆಪಿ. ಈ ಬಿಜೆಪಿ ಜವಾನರು ಅಗ್ನಿಪಥ ಯೋಜನೆಯಡಿ ಅಗ್ನಿವೀರರನ್ನು ನೇಮಕಾತಿ ಮಾಡುವ ವಿಚಾರದಲ್ಲಿ 4 ವರ್ಷ ಟೆಂಪ್ರರಿ ಉದ್ಯೋಗ ಕೊಟ್ಟು ಅವರಿಗೆ ಯಾವುದೇ ರೀತಿಯ ಉದ್ಯೋಗದ ಭದ್ರತೆ ಆಗಲಿ, ನಿವೃತ್ತಿ ಭತ್ಯೆಯ ಗ್ಯಾರಂಟಿ ಆಗಲಿ ಕೊಡದೆ ಆ ಯುವಕರ ಬದುಕಿನಲ್ಲಿ ಆಟವಾಡುವಂತಹ ಕೇಂದ್ರ ಮೋದಿ ಸರ್ಕಾರ ಅರ್ಥಾತ್ ಬಿಜೆಪಿ ಸರ್ಕಾರದ ಧೋರಣೆ ವಿರುದ್ಧ ಅತಿ ಹೆಚ್ಚಿನ ಮಟ್ಟದಲ್ಲಿ ಪ್ರತಿಭಟನೆ ನಡೆದಿದ್ದು ಇದೇ ಹರಿಯಾಣದಲ್ಲಿ. ಹಾಗಾಗಿ ಹರಿಯಾಣದ ಯುವಕರು 100ಕ್ಕೆ 100 ಈ ಸಲ ಬಿಜೆಪಿ ವಿರುದ್ಧ ಮತ ಚಲಾಯಿಸ್ತಾರೆ ಅಂತ ಹೇಳಿದ್ರು. ಇನ್ನು ಕಿಸಾನ್ ಅಂದ್ರೆ ರೈತರು, ದೆಹಲಿಯ ಹೆಬ್ಬಾಗಿಲು ಇರ್ಬೋದು, ಹರಿಯಾಣ ಇರ್ಬೋದು, ದೇಶದ ವಿವಿಧ ಭಾಗಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೇಂದ್ರದ ಕೃಷಿ ನೀತಿಯ ವಿರುದ್ಧ ಹೋರಾಟವನ್ನು ಸಂಘಟಿಸಿದಂತಹ 100 ಜನರು ಬಲಿಯಾದಂತಹ ರೈತರ ಪೈಕಿ ಅತಿ ಹೆಚ್ಚಿನ ರೈತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದು ಹರಿಯಾಣ ಮೂಲದವರು. ಯಾಕಂದ್ರೆ ಹರಿಯಾಣ, ಪಂಜಾಬ್ ಈ ಬದಿಯಲ್ಲೆಲ್ಲ ಅತಿ ಹೆಚ್ಚು ರೈತರಿದ್ದಾರೆ. ಆ ರೈತರಿಗೆ ಈ ಕೃಷಿ ನೀತಿ ಅಂದ್ರೆ
ಅಂದ್ರೆ ಕೇಂದ್ರ ಸರ್ಕಾರ ಅರ್ಥಾತ್ ಬಿಜೆಪಿ ಸರ್ಕಾರದ ಕೃಷಿ ನೀತಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾರಕ ಆಗತ್ತೆ. ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ರೈತರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡದ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾನೆ ಕಿಸಾನ. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಜವಾನ ಹೇಗೆ ಬಿಜೆಪಿ ಸರ್ಕಾರವನ್ನ ಎರಡು ಬಾರಿ ಗೆದ್ದಂತ ಬಿಜೆಪಿ ಸರ್ಕಾರವನ್ನ 3ನೇ ಅವಧಿಯಲ್ಲಿ ಮಟಾಶ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾನೋ ಅದೇ ತರ ಕಿಸಾನ್ ಆದಂತ ನಾನು ಕೂಡ ಆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ರೈತರು ಕೂಡ ಆ ತರದ ಒಂದು ಭಾವನೆಯಲ್ಲಿ ಇದ್ದಾರೆ. ಹಾಗಾಗಿ ಬಿಜೆಪಿ ಅಲ್ಲಿ ಸರ್ವೈವ್ ಆಗಲ್ಲ ಅಂತ ಹೇಳಿ ನೀವು ಮಾತಾಡ್ಕೊ ಬಂದ್ವಿ. ಸಮೀಕ್ಷೆಗಳು ಅದನ್ನೇ ಹೇಳ್ತಾ ಇದ್ವು. ಇನ್ನು ಪೈಲ್ವಾನ ಗೊತ್ತಿರಬಹುದು ನಿಮಗೆ. ಬಜರಂಗ್ ಪೂನಿಯಾ, ಸಾಕ್ಷಿ ಮಲ್ಲಿಕ್, ವಿನೇಶ್ ಫೋಗಾಟ್ ಈ ಕುಸ್ತಿಪಟುಗಳೆಲ್ಲ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ, ಯಾರಿವನು ಈ ಕುಸ್ತಿ ಅಕಾಡೆಮಿಯ ಅಧ್ಯಕ್ಷ, ಈತನ ಲೈಂಗಿಕ ದೌರ್ಜನ್ಯದ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಬೀದಿ ಬಿದ್ರು, ರಂಪಾಟ ಮಾಡಿದ್ರು, ಹತ್ರು, ಕರೆದ್ರು, ಏನು ಮಾಡಿದ್ರು ಮೋದಿ ಅವರಿಗೆ ಕಿವಿ ಕೇಳಿಸ್ಲಿಲ್ಲ. ಬಿಜೆಪಿ ಕಿವಿಗೆ ಕೇಳಿಸ್ಕೊಂಡ್ರು, ಕೇಳಿಸ್ದ ಹಾಗೆ ವರ್ತನೆ ಮಾಡ್ತು, ನಟನೆ ಮಾಡ್ತು. तो मैं अपनी कुश्ती को त्यागती हूँ और मैं आज के बाद कभी भी आपको वहाँ नहीं दिखूंगा. ಈ ನೋವಿನಲ್ಲೇ ಈ ಸದ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧೆ ಮಾಡಿದಂತ ವಿನೇಶ ಫೋಗಾಟ್ ಒಬ್ಬರಾದ್ಮೇಲೆ ಒಬ್ರು ಎಲ್ಲರನ್ನ ಸೋಲಿಸಿ ಫೈನಲ್ ವರೆಗೂ ಹೋಗ್ತಾರೆ. ಆದ್ರೆ ಫೈನಲ್ ನಾಳೆ ಅನ್ಬೇಕಾದ್ರೆ ಇವತ್ತು ತೂಕ ಜಾಸ್ತಿ ಆಗಿದೆ, ಅದು ಇದು ಅಂತ ಹೇಳ್ಬಿಟ್ಟು ಏನೇನೋ ಆಗಿ ಅವರನ್ನ ಅನರ್ಹಗೊಳಿಸ್ತಾರೆ ಸ್ನೇಹಿತರೆ. ಅದಾಗಲೇ ಒಂದಿಷ್ಟು ಜನ ಈ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಕಂಚು, ಬೆಳ್ಳಿ ಅಂತ ಗೆದ್ಕೊ ಬರ್ತಾ ಇದ್ರು. ಆದ್ರೆ ವಿನೇಶ ಫೋಗಾಟ್ ಗೆಲ್ಲುವಂತ ಚಿನ್ನದ ಪದಕ ಈ ದೇಶಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಾಗಿತ್ತಂದ್ರೆ ಆ ಹೆಣ್ಣು ಮಕ್ಕಳ ಮೇಲೆ ಆದಂಥ ಲೈಂಗಿಕ ದೌರ್ಜನ್ಯಕ್ಕೆ ಈ ವ್ಯವಸ್ಥೆ ಅಥವಾ ಈ ಬಿಜೆಪಿ ನ್ಯಾಯವನ್ನು ಕೊಡದೇ ಇದ್ದಾಗ ಅವನ್ನೆಲ್ಲ ಮೀರಿಯೂ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ತೆಗೆದುಕೊಂಡು ಬಂದರೆ ಇವರ ಮುಖಕ್ಕೆ ಅದೇನೋ ತೆಗೆದುಕೊಂಡು ಹೊಡೆದಂಗಾಗ್ತದೆ. ಆ ಕಾರಣಕ್ಕೆ ಈ ವ್ಯವಸ್ಥೆಯ ವಿರುದ್ಧ ವಿನೇಶ ಫೋಗಾಟ್ ಗೆದ್ದುಕೊಂಡು ಬರೋದು ಬಹಳ 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 ಇಂಪಾರ್ಟೆಂಟ್ ಅಂತ ಇಡೀ ದೇಶ ಕಾಯ್ತಾ ಇತ್ತು. ಆದರೆ ಅನರ್ಹತೆಯ ಆಧಾರದಲ್ಲಿ ಚಿನ್ನದ ಪದಕ ಇರಲಿ, ಬೆಳ್ಳಿ ಕಂಚು ಕೂಡ ಸಿಗದೆ ಹಾಗೆ ಬರಿಗೈಯಲ್ಲಿ ಬರಬೇಕಾಯಿತು. ಹಾಗೆ ಬಂದಂಥ ಹೆಣ್ಣುಮಗಳು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡ್ಲು. ಈ ಸಲದ ಹರಿಯಾಣ ಚುನಾವಣೆಯಲ್ಲಿ ಜುಲಾನ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಬಲಿಷ್ಠ ಕ್ಯಾಂಡಿಡೇಟ್ ಅಂತಾನೆ ಕರೆಸಿಕೊಂಡಂತಹ ಯೋಗೇಶ್ ಬೈರಾಗಿ ವಿರುದ್ಧ ಗೆದ್ದು ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲೋದಕ್ಕಿಂತನೂ ಅದ್ಭುತವಾದಂಥ ಗೆಲುವು ಈ ದೇಶಕ್ಕೆ ಕೊಟ್ಟಿದ್ದಾಳೆ ಅನ್ನುವ ಮಾತನ್ನು ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ನೋಡಿ, ವಿನೇಶ ಫೋಗಾಟ್ ಗೆದ್ದಿರುವಂಥ ಜುಲಾನ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಕಳೆದ 19 ವರ್ಷದಿಂದ, ಅಂದರೆ ಹೆಚ್ಚು ಕಮ್ಮಿ ಈ ಚುನಾವಣೆ ಅಂದರೆ 20 ವರ್ಷ ಅಂತ ಇಟ್ಕೊಳ್ಳಿ, ಕಾಂಗ್ರೆಸ್ ಅಲ್ಲಿ ಉಸಿರು ಕೂಡ ಆಡೋಕ್ಕಾಗಲಿಲ್ಲ. ಬಿಜೆಪಿಯ ಭದ್ರ ಕೋಟೆ ಜುಲಾನ ವಿಧಾನಸಭಾ ಕ್ಷೇತ್ರ. ಅದರಲ್ಲೂ ಯೋಗೇಶ್ ಬೈರಾಗಿ ಅಂತ ಹೇಳ್ಬಿಟ್ಟು ಬಲಿಷ್ಠವಾದ ಕ್ಯಾಂಡಿಡೇಟು. ಇವತ್ತು ಮತ ಎಣಿಕೆ ನಡಿಬೇಕಾದ್ರೆ ಏರಿಳಿತಗಳು ಸಿಕ್ಕಾಪಟ್ಟೆ ಆಗ್ತಾ ಇತ್ತು. ಎಲ್ಲೋ ಈ ಹೆಣ್ಮಗಳು, ಈ ಬ್ಯಾಡ್ ಲಕ್ ಹೆಣ್ಮಗಳು ಲೈಂಗಿಕ ದೌರ್ಜನ್ಯ ಆದಾಗಲೂ ನ್ಯಾಯ ಸಿಗಲಿಲ್ಲ. ಒಲಿಂಪಿಕ್ಸ್ನಲ್ಲಿ ಕಪ್ಪು ಗೆಲ್ಲುವ ಎಲ್ಲ ಅರ್ಹತೆ ಇದ್ರು, ಅದೇನೋ ತೂಕ ಅನ್ನೋ ಕಾರಣಕ್ಕೆ ಅಲ್ಲೂ ಕೂಡ ಅನರ್ಹತೆಯ ಸಂಕಟವನ್ನು ಅನುಭವಿಸಿದ್ಲು. ಇಲ್ಲೂ ಯಾಕೋ ನೋಡ್ತಾ ಇದ್ರೆ ಗೆದ್ದೇ ಗೆಲ್ತಾಳೆ, ಹರಿಯಾಣದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಜವಾನ, ಕಿಸಾನ, ಪೈಲ್ವಾನ ಅಂತ ಹೇಳ್ಬಿಟ್ಟು ಏನೆಲ್ಲ ಹೇಳ್ತಾ ಇದ್ರು. ಆದ್ರೆ ಫಲಿತಾಂಶಗಳು ಉಲ್ಟಾ ಪಲ್ಟಾ ಹೊಡಿತಿದೆ. ವಿನೇಶ ಫೋಗಾಟ್ ಕೂಡ ಸೋತೋಗ್ಬಿಡ್ತಾಳೇನೋ. ಏನ್ ಹಣೆ ಬರ ನೋಡಿ ಆ ಹೆಣ್ಮಗಳದು, ಏನ್ ಕೆಟ್ಟ ಪರಿಸ್ಥಿತಿ ನೋಡಿ. ಹೀಗೆ ಆಗ್ಬಾರ್ದಿತ್ತು ಅಂತ ಇದ್ದ ಹಾಗೆ ಆ ಬಿಜೆಪಿಯ ಭದ್ರಕೋಟೆಯಲ್ಲಿ ಸುಮಾರು 6,000 ಮತಗಳ ಅಂತರದಿಂದ ವಿನೇಶ ಫೋಗಾಟ್ ಗೆದ್ದು ಬೀಗಿದ್ದಾಳೆ ಸ್ನೇಹಿತರೆ. ಈ ದೇಶಕ್ಕೆ ಈ ಗೆಲುವು ತುಂಬಾ ಸಂಭ್ರಮ ಕೊಟ್ಟಿದೆ. ಅಂದರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ಮಿಡಿಯುವ ಮನಸ್ಸುಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಖುಷಿ ತಂದಿದೆ. ಹೆಣ್ಣು ಮಕ್ಕಳ ಪರವಾಗಿ ಇಲ್ಲದ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಕೇವಲ ಬರೀ ಮಾತಿನಲ್ಲಿ ಹೇಳುವಂತ ಕೆಲವು ವಿಕೃತ ಮನಸ್ಸುಗಳಿಗೆ ಈಕೆಯ ಗೆಲುವು ಖಂಡಿತವಾಗ್ಲೂ ಪದ್ಯ ಆಗಿರೋದಿಲ್ಲ. ಹಾಗೆ ನೋಡಿದ್ರೆ ಹರಿಯಾಣದಲ್ಲಿ ಕೇವಲ ವಿನೇಶ ಫೋಗಾಟ್ ಅವರನ್ನೇ ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕು ಅಂದ್ರೆ ಅಲ್ಲಿ ಜವಾನ ಮತ್ತೆ ಕಿಸಾನ ಎಲ್ಲೋ ಒಂದು ಕಡೆ ಸೋತೋಗ್ಬಿಟ್ಟ. ವಿನೇಶನ ಪರವಾಗಿ ಪೈಲ್ವಾನ ನಿಂತ್ಕೊಂಡಿದ್ದಾರೆ, ಪೈಲ್ವಾನ ಗೆದ್ದ. ಹಾಗಾಗಿ ವಿನೇಶ ಗೆದ್ದಳು, ಹರಿಯಾಣ ಸೋತಿತ್ತು, ಕಾಂಗ್ರೆಸ್ಗೆ ಜಿಲೇಬಿ ಸಿಕ್ಕಿತು. ಅಷ್ಟು ಮಾತ್ರ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ. ಇನ್ನಷ್ಟು ವಿವರಗಳು ಇನ್ನೇನು ಬರಬೇಕಾಗಿದೆ, ಅದರ ಬಗ್ಗೆ ಸಂಪೂರ್ಣವಾಗಿ ಯಾರು ಏನು ಎತ್ತ ಹೇಗೆದ್ರು ಯಾಕೆ ಸೋಲಾಯಿತೋ ಎಲ್ಲದರ ವಿಮರ್ಶೆಯನ್ನು ನಾನು ನಾಳೆ ಮಾಡುತ್ತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.